ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಅಧ್ಯಾಯ 20. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಮೊಮ್ಮಗಳು ಅಂತೂ ಪೂರ್ತಿ ಕತೆ ಹೇಳಿ ಹೋಗಿಲ್ಲ, ನೀವಾದರೂ ಹೇಳ್ತೀರಾ ಹೇಗೆ ಎಂದು ಕೇಳಿದಳು ನೈದಿಲೆ. ಹೇಳೋದಕ್ಕೆ ನನಗೆ ವಿಷಯ ಗೊತ್ತಿರಬೇಕು ಅಲ್ವಾ ನೈದಿಲೆ ಎಂದರು ಅರುಂಧತಿ ಅಜ್ಜಿ. ನೀವು ಹೇಳೋದನ್ನು ನಂಬೋಕ್ಕೆ ನಾನೇನು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ, ಸುಮ್ಮನೆ ವಿಷಯ ಹೇಳಿ ಎಂದಳು ನೈದಿಲೆ. ಅವಳು ಹೇಳ್ತಿರೋದು ಸತ್ಯನೇ ಕಣಮ್ಮ, ನೀನು ನಂಬಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ, ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನನಗೆ ನನ್ನ ಮೊಮ್ಮಗಳ ಜೀವನದಲ್ಲಿ ನಡೆದ ಘಟನೆಗಳ ಸಣ್ಣ ಸುಳಿವು ಕೂಡ ಇಲ್ಲ. ಅವಳು ಪೊಲೀಸ್ ನಿನಗೂ ಗೊತ್ತಿದೆ ಅಲ್ವಾ, ಮನೆಯಿಂದ ಹೊರಗಡೆ ಇದ್ದು ಕೆಲಸ ಮಾಡ್ತಿದ್ಲು. ಆಗ ಆ ಸಮಯದಲ್ಲಿ ಸೌಭಾಗ್ಯ ನಮ್ಮ ಜೊತೆಗೆ ಇದ್ಲು. ಹೀಗಿರುವಾಗ ಒಂದಿನ ಫೋನ್ ಬಂತು. ಮಾಡಿದ್ದು ನನ್ನ ಮೊಮ್ಮಗಳೇ. ತಾತ ಏನು ಅಂತ ಕೇಳಬೇಡಿ, ಈಗಲೇ ಹೊರಟು ಬನ್ನಿ, ಸಿಟಿ ಆಸ್ಪತ್ರೆಯಲ್ಲಿದ್ದೀನಿ, ಅಮ್ಮನಿಗೆ ಹೇಳಬೇಡಿ ಅಂತಷ್ಟೇ ಹೇಳಿದಳು. ಹೇಳಿ ಕೇಳಿ ಪೊಲೀಸ್ ಏನೋ ಅನಾಹುತ ಆಗಿದೆ ಅಂತ ಸ್ವತಃ ನನ್ನ ಹೆಂಡತಿಗೆ ಕೂಡ ಹೇಳದೆ ಅವಳನ್ನು ಕರೆದುಕೊಂಡು ಏನೋ ನೆಪ ಹೇಳಿ ಮಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಆಸ್ಪತ್ರೆಗೆ ಹೋಗಿ ಅಲ್ಲಿ ವಿಚಾರಿಸಿ ನಾವು ಹೋಗುವಷ್ಟರಲ್ಲಿ ಆರಿದ್ರಾಗೆ ಹೆರಿಗೆ ಆಗಿತ್ತು. ಬೆಡ್ ಮೇಲೆ ಮಲಗಿದ ನನ್ನ ಮೊಮ್ಮಗಳ ಪಕ್ಕದಲ್ಲಿ ಮುದ್ದಾದ ಮಗು ಮಲಗಿತ್ತು. ಮಗು ಅನ್ನೋದು ಸಂತೋಷದ ವಿಷಯವೇ, ಆದರೆ ಪರಿಸ್ಥಿತಿ ಆ ಸಂತೋಷಕ್ಕೆ ಅಡ್ಡಿಯಾಗಿತ್ತು. ಅರುಂಧತಿ ಅಂತೂ ನಿಂತಲ್ಲೇ ಕುಸಿದು ಬಿದ್ದಿದ್ದಳು. ಅವಳಿಗೆ ಮೊಮ್ಮಗಳ ಸ್ಥಿತಿ ಅರಗಿಸಿಕೊಳ್ಳೋಕೆ ಆಗಿರಲಿಲ್ಲ. ತಕ್ಷಣವೇ ಅವಳನ್ನು ಅಲ್ಲಿಯೇ ಅಡ್ಮಿಟ್ ಮಾಡಿದೆ. ಕುಳಿತು ಯೋಚಿಸಿದವನಿಗೆ ಅರ್ಥ ಆಗಿದ್ದು ಒಂದೇ, ನನ್ನ ಮೊಮ್ಮಗಳು ತಪ್ಪು ಮಾಡಿಲ್ಲ ಅಂತ ಅಷ್ಟೆ. ಮತ್ತೆ ಏನೊಂದು ಯೋಚನೆ ಮಾಡದೆ ನನ್ನ ಹೆಂಡತಿ ಎದ್ದ ಮೇಲೆ ಅವಳಿಗೂ ಅದನ್ನೇ ಅರ್ಥ ಮಾಡಿಸಿದೆ. ಸ್ವಲ್ಪ ಸುಧಾರಿಸಿಕೊಂಡು ಆರಾಧ್ರ ಇದ್ದಲ್ಲಿಗೆ ಹೋದಾಗ ನರ್ಸ್ ಸಹಾಯದಿಂದ ಅವಳು ಮಗುಗೆ ಹಾಲು ಕುಡಿಸ್ತಾ ಇದ್ದಳು. ಪ್ರಪಂಚದಲ್ಲಿ ಯಾರೂ ಇಲ್ಲದೆ ಇರೋದಕ್ಕೂ, ಎಲ್ಲ ಇದ್ದೂ ಎಲ್ಲರಿಂದ ದೂರವಿದ್ದು ಯಾರೂ ಇಲ್ಲದ ಹಾಗೆ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆರಿದ್ರ ಅಂತ ಕರೆದಾಗ ನನ್ನತ್ತ ನೋಡಿದವಳು ತಾತ ಎಂದು ಕಣ್ಣರಳಿಸಿ ಕರೆದಾಗ ಆಗಲೇ ಅರ್ಥವಾಗಿತ್ತು ಅವಳಿಗೆ ನಮ್ಮ ಅವಶ್ಯಕತೆ ಎಷ್ಟಿದೆ ಅಂತ. ಏನೊಂದೂ ಪ್ರಶ್ನೆ ಮಾಡದೆ ಅವಳ ಆರೈಕೆ ಮಾಡಿ ಮರಿಮಗನ ಕೂಡ ನೋಡಿಕೊಂಡೆವು. ಸೌಭಾಗ್ಯಳಿಗೆ ಕರೆ ಮಾಡಿ ಏನೋ ನೆಪ ಹೇಳಿ ಅಲ್ಲಿಯೇ ಉಳಿದ ನಾವು ಆರಿದ್ರ ಡಿಸ್ಚಾರ್ಜ್ ಮಾಡಿಸಿಕೊಂಡು ಅವಳಿದ್ದ ಮನೆಗೆ ಹೋಗಿ ಅಲ್ಲಿಯೇ ಶುರುವಾಗಿತ್ತು ಬಾಣಂತನ. ಮಗು ಎಷ್ಟು ಮುದ್ದಾಗಿದ್ದನೋ ಅಷ್ಟೇ ಜೋರಾಗಿದ್ದ. ಹಗಲೆಲ್ಲ ನಿದ್ದೆ ಮಾಡುತ್ತಿದ್ದ ಕಂದಮ್ಮ ರಾತ್ರಿ ಜಾಗರಣೆ ಮಾಡಿಸಿಬಿಡುತ್ತಿದ್ದ. ತಿಂಗಳು ಕಳೆದರೂ ನಾವು ಪ್ರಶ್ನೆ ಮಾಡದೇ ಇದ್ದಾಗ ನನಗೆ ಮದುವೆ ಆಯಿತು. ಆಮೇಲೆ ಸಂಸಾರ ಕೂಡ ನಡೀತು. ಆದರೆ ಇದು ಇಬ್ಬರಿಗೂ ಒಲ್ಲದ ಮದುವೆ. ಹಾಗಾಗಿ ನಾನು ಗರ್ಭಿಣಿಯಾಗಿರೋದು ಅವರಿಗೆ ಹೇಳಿಲ್ಲ. ನನ್ನ ಬದುಕಲ್ಲಿ ಅವರು ನವಿರಾದ ಕನಸು, ಕಣ್ಮುಂದೆ ಬರೋ ಮೊದಲೇ ಅಳಸಿ ಹೋದ ಒಲವು ಎಂದಳು. ಮತ್ತೆ ನಾವು ಪ್ರಶ್ನೆ ಮಾಡಲಿಲ್ಲ. ಕಂದನಿಗೆ ನಾಮಕರಣ ಮಾಡುವ ಸಂದರ್ಭದಲ್ಲಿ ಮಾತ್ರ ಗಂಡನ ಹೆಸರ ಜೊತೆಗೆ ಅವನ ಫೋಟೋ ತೋರಿಸಿದ್ದಳು. ಅಷ್ಟೇ ಅಲ್ಲ, ಮಗುವಿಗೆ ಅಪ್ಪನ ಬಗ್ಗೆ ಹೇಳುತ್ತಲೇ ಇದ್ದಳು. ನಾನು ಕೇಳಿದ್ದೆ, ಗಂಡನೇ ಬೇಡ ಅಂದಮೇಲೆ ಇದೆಲ್ಲ ಯಾಕೆ ಅಂತ. ಅವಳ ಉತ್ತರ ಏನಿತ್ತು ಗೊತ್ತಾ? ಅಪ್ಪನಿಲ್ಲದ ನೋವೇನು ಅನ್ನೋದು ಗೊತ್ತಿರೋ ನಾನು ನನ್ನ ಮಗನಿಗೆ ಅವನ ಅಪ್ಪನಿಂದ ದೂರ ಮಾಡಲ್ಲ. ಅಪ್ಪನ ಪರಿಚಯ ಅವನಿಗೆ ಇರಲಿ, ಆದರೆ ಅವರ ಹತ್ತಿರಕ್ಕೆ ಹೋಗೋಕ್ಕೆ ಆಗಲ್ಲ ಅನ್ನೋ ಸತ್ಯ ಮಾತ್ರ ಅವನಿಗೆ ಬುದ್ಧಿ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಳು. ಮಗನಿಗೆ ಈಗಲೂ ಅಪ್ಪನ ಪರಿಚಯವಿದೆ, ಫೋಟೋ ನೋಡಿ. ಸೌಭಾಗ್ಯ ಮಗಳ ಜೊತೆ ಇರೋದಕ್ಕೆ ಶುರು ಮಾಡಿದ ಮೇಲೆ ಮಗನ ಆರೈಕೆ ಮಾಡಲು ಮತ್ತೊಂದು ಮನೆ ಮಾಡಿದಳು. ಅಲ್ಲಿ ನಾನು ಅರುಂಧತಿ ಇದ್ದು ಮಗುವನ್ನು ನೋಡಿಕೊಳ್ತಿದ್ವಿ ಎಂದು ತಮಗೆ ಗೊತ್ತಿದ್ದ ಅಷ್ಟೂ ಸತ್ಯವನ್ನು ಹೇಳಿ ಮುಗಿಸಿದರು ಪ್ರತಾಪ್. ಅವರಾಡಿದ ಮಾತಿಗೆ ತಗಾದೆ ಎತ್ತದೆ ಕುಳಿತಿದ್ದಳು ನೈದಿಲೆ. ಅದೇಕೋ ಅವರ ಮಾತನ್ನು ಅನುಮಾನಿಸಬೇಕು ಅನಿಸಲಿಲ್ಲ ಅವಳಿಗೆ. ಅಜ್ಜಿ, ಮಾಮನಿಗೆ ಮದುವೆ ಆಗಿದೆಯಾ ಹಾಗಾದರೆ? ಪಾಪು ಕೂಡ ಇದೆ, ಯಾವಾಗ ಬರುತ್ತೆ ನನ್ನ ಜೊತೆ ಆಡೋಕೆ ಎಂದು ಮುದ್ದಾಗಿ ಪ್ರಶ್ನೆ ಮಾಡಿದಳು ಚೋಟ್ ಮೆಣಸಿನಕಾಯಿ. ಅರುಂಧತಿ ಅವರು ಉತ್ತರಿಸಬೇಕು ಅನ್ನುವಷ್ಟರಲ್ಲಿ ಬೈಕ್ ಹಾರ್ನ್ ಶಬ್ದ ಕೇಳಿತ್ತು. ಮಾಮ ಬಂದ, ಮಾಮ ಬಂದ ಎನ್ನುತ್ತಾ ಖುಷಿಯಿಂದ ಹೊರಗೆ ಓಡಿದಳು ಸ್ವಪ್ನ. ಅಂಗಳದಲ್ಲಿ ಬೈಕ್ ನಿಲ್ಲಿಸಿದ ಕೂಡಲೇ ಆರಿಂದ್ರ ಕೆಳಗೆ ಇಳಿದರೆ ಮಗನ ಕೆಳಗೆ ಇಳಿಸಿ ತಾನೂ ಕೂಡ ಕೆಳಗೆ ಇಳಿದ ಶಾಸ್ತ್ರಿ. ಮಾಮ, ಇವನು ನಿನ್ನ ಪಾಪುನಾ? ಪಾಪು ಅಂದರೆ ಪುಟ್ಟದಾಗಿರಬೇಕು ತಾನೆ, ಆದರೆ ಅವನು ಇಷ್ಟೊಂದು ದೊಡ್ಡ ಇದ್ದಾನೆ ಎಂದಳು ಚೋಟ್ ಮೆಣಸಿನಕಾಯಿ. ಮನೆಯವರ ಅಕ್ಕರೆಯಿಂದಲೋ ಅಥವಾ ದೈಹಿಕವಾಗಿ ಆರೋಗ್ಯವಾಗಿದ್ದರಿಂದ ಸಮರ್ಥ ತುಸು ಹೆಚ್ಚಾಗಿಯೇ ಗುಂಡಾಗಿದ್ದ. ಸಣ್ಣಗೆ ಇರುವ ಸ್ವಪ್ನ ಮುಂದೆ ನಿಂತರೆ ಅವನೇ ದೊಡ್ಡವನೇನೋ ಅನಿಸುವಂತೆ. ಏಯ್ ಸ್ವಪ್ನ, ಹಾಗೆಲ್ಲ ಹೇಳಬೇಡ, ಸುಮ್ಮನೆ ಇರು ಎನ್ನುತ್ತಾ ಬಂದಳು ನೈದಿಲೆ. ಆರಿದ್ರ ತನ್ನ ಮಗಳಿಗೆ ಏನಾದರೂ ಅನ್ನುತ್ತಾಳೇನೋ ಎಂದು ತಾನೇ ಮೊದಲಾಗಿ ಹೇಳಿ ಮಗಳ ಬಾಯಿ ಮುಚ್ಚಿಸಿದಳು. ಅಕ್ಕ, ಸುಮ್ಮನೆ ಇರು, ಅವಳಿಗೇನು ಗೊತ್ತು ಪಾಪ ಎಂದ ಶಾಸ್ತ್ರಿ ಎಂದಿನಂತೆ ಚೋಟ್ ಮೆಣಸಿನಕಾಯಿಯ ಎತ್ತಿಕೊಂಡವ ಇನ್ನೊಂದು ಕೈನಲ್ಲಿ ತನ್ನ ಮಗುವನ್ನು ಎತ್ತಿಕೊಂಡು, ಸಮರ್ಥ್, ಇವಳು ಸ್ವಪ್ನ ಅಂತ, ಇನ್ಮುಂದೆ ನಿನ್ನ ಫ್ರೆಂಡ್ ಸ್ವಪ್ನ, ಇವನು ಸಮರ್ಥ್ ಅಂತ ನನ್ನ ಮಗ, ನಿನ್ನ ಫ್ರೆಂಡ್, ಜೊತೆಗೆ
ಇನ್ಮುಂದೆ ಆಡೋಕೆ ಸೇರಿಸಿಕೊ ಆಯ್ತಾ ಎಂದ. ನಂಗೂ ಕೊಡೋ ಮೊಮ್ಮಗನ, ಸ್ವಲ್ಪ ನಾನೂ ಎತ್ತಿಕೊಳ್ತೀನಿ ಎನ್ನುತ್ತಾ ಬಂದ ಅನಸೂಯ ಮಗನ ಎದುರಿಗೆ ಕೈ ಚಾಚಿದರೆ, ಎಲ್ಲ ಇಲ್ಲೇ ಆಗಬೇಕು ಅಲ್ವಾ ನಿಮಗೆ, ಮನೆಯೊಳಗೆ ಜಾಗ ಇಲ್ವಾ ಎಂದು ರೇಗಿದರು ಶಂಕರಶಾಸ್ತ್ರಿಗಳು. ಎರಡೂ ಮಕ್ಕಳನ್ನು ಎತ್ತಿಕೊಂಡು ಮನೆಯೊಳಗೆ ಬಂದ ಶಾಸ್ತ್ರಿ. ಆರಿದ್ರ ಮಾತ್ರ ಸೀದಾ ತನ್ನ ಮನೆಗೆ ನಡೆದಳು. ಮಗಳು ಬರುವುದು ನೋಡಿದ ಸೌಭಾಗ್ಯ, ಏನಮ್ಮ ಇದೆಲ್ಲ, ಯಾಕೆ ನನಗೆ ಹೇಳಿಲ್ಲ, ಎಲ್ಲ ನೋವು ಸಂಕಟ ನೀನೊಬ್ಬಳೇ ಅನುಭವಿಸಿದ್ಯಾ ಎಂದು ಕಣ್ಣೀರು ಮಿಡಿಯುತ್ತಾ ಕೇಳಿದರು. ಇದಕ್ಕೆ ಹೇಳಿಲ್ಲ ಅಮ್ಮ, ನೀವು ಈಗ ಅಳೋ ಅಂಥದ್ದು ಏನಾಗಿದೆ ಹೇಳಿ, ಹಣೆಯಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ ಅಂತ ನೀವೇ ತಾನೇ ಹೇಳಿದ್ದು. ಈಗ ಆಗಿ ಹೋಗಿರೋದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿರು ಎಂದು ಸಮಾಧಾನ ಮಾಡಿದಳು ಆರಿದ್ರ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ, ನನ್ನ ಮಗಳ ಮುಂದಿನ ಭವಿಷ್ಯ ಏನು ಅಂತ ನನಗೆ ಆತಂಕ ಇರಲ್ವಾ ಎಂದರು ಸೌಭಾಗ್ಯ. ಇದರಲ್ಲಿ ಆತಂಕ ಪಡೋದು ಏನಿದೆ ಸೌಭಾಗ್ಯ, ಹೇಗೂ ಸತ್ಯ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಆಗಿರೋ ಮದುವೆ ಒಪ್ಪಿಕೊಂಡು ಇರೋ ಮಗನ ಜೊತೆಗೆ ಬೇಕಾದರೆ ಇನ್ನೊಂದು ಮಗು ಮಾಡಿಕೊಂಡು ಜೊತೆಗೆ ಆರಾಮಾಗಿ ಇರ್ತಾರೆ. ನೀನು ಇಲ್ಲೇ ಇರೋದಾದರೆ ಇರೋ, ಇಲ್ಲ ನಮ್ಮ ಜೊತೆಗೆ ಬಾ ಎಂದರು ಅರುಂಧತಿ ಅಜ್ಜಿ. ಏನು ಹೇಳ್ತಿದ್ಯಮ್ಮ ನೀವು, ಹಾಗಾದರೆ ನನ್ನ ಮಗಳು ಎಲ್ಲರ ಹಾಗೆ ಸುಖವಾಗಿ ಸಂಸಾರ ಮಾಡ್ತಾಳೆ ಅಲ್ವಾ ಎಂದು ಕೇಳಿದರು ಜಾರದ ಕಂಬನಿ ಒರೆಸಿಕೊಂಡು. ಮಾಡ್ತಾಳೆ ಕಣೆ, ಯಾಕೆ ಮಾಡಲ್ಲ, ನಿನ್ನ ಅಳಿಯನಿಗೆ ನಿನ್ನ ಮಗಳು ಅಂದರೆ ಇಷ್ಟ ಇದೆ, ಇಲ್ಲ ಅಂದಿದ್ರೆ ಮದುವೆ ನಿಲ್ಲಿಸ್ತಿದ್ನಾ ಹೇಳು. ಇವಳೇ ಜಂಬ ಮಾಡಿಕೊಂಡು ಅವನಿಂದ ದೂರ ಬಂದಿರೋದು, ಈಗ ಹೇಗೂ ಇವರ ಮಗ ಬಂದಿದ್ದಾನೆ ಅಲ್ವಾ, ಅವನೇ ಇಬ್ಬರನ್ನ ಜೊತೆ ಮಾಡ್ತಾನೆ ಎಂದರು ಪ್ರತಾಪ್. ತಾತ ಪ್ಲೀಸ್, ವಾಸ್ತವ ಒಪ್ಪಿಕೊಳ್ಳಿ ನೀವಾದರೂ ಹೋಗಿ ಅಂತ ಹೇಳಿದಾಕ್ಷಣ ಹೋದವರು ಜೊತೆಗೆ ಇರ್ತಾರೆ ಅನ್ನೋದು ಕನಸು ಮಾತ್ರವೇ ಎಂದು ಹೇಳಿ ತಲೆ ಕೊಡವಿ ಅಲ್ಲಿಂದ ನಡೆದವಳು ತಯಾರಾಗಿ ಸೀದಾ ಸ್ಟೇಷನ್ಗೆ ಹೋದರೆ ಉಳಿದವರು ಸೀದಾ ಕೆಳಗೆ ಬಂದರು ಶಾಸ್ತ್ರಿಗಳ ಮನೆಗೆ. ಮನೆಯೊಳಗೆ ಬಂದ ಮಗುವನ್ನು ಅನಸೂಯ ಅವರು ಎತ್ತಿಕೊಂಡು ಮುದಾಡಿದರೆ ಅದೇಕೋ ಸಣ್ಣಗೆ ಅಸೂಯೆ ಶುರುವಾಗಿತ್ತು ನೈದಿಲೆಗೆ. ಏನೋ ಕಂದಮ್ಮ ನಿನ್ನ ಹೆಸರು, ಅದೆಷ್ಟು ಮುದ್ದಾಗಿದೆಯೋ ನನ್ನಪ್ಪ ಅಂದರು ಅನಸೂಯ. ಪಪ್ಪ ಯಾರಿದು ಎಂದು ಕೇಳಿದ ಸಮರ್ಥ್. ಅವನಿಗೆ ತನ್ನಪ್ಪನ ಹೊರತಾಗಿ ಮತ್ತಾರ ಗುರುತು ಕೂಡ ಇಲ್ಲ. ಇವರು ನನ್ನಮ್ಮ ಅನಸೂಯ, ಅಂದರೆ ನಿನಗೆ ಅಜ್ಜಿ. ಅವರು ನಿನ್ನಜ್ಜ ಶಂಕರ್, ಮತ್ತು ಇದು ನಿನ್ನತ್ತೆ ನೈದಿಲೆ, ಹಾಗೆ ಇವಳು ಆಗಲೇ ಹೇಳಿದೆ ಅಲ್ವಾ ಸ್ವಪ್ನ ಎಂದ ಸಮರ್ಥ್ ತನ್ನಪ್ಪ ಹೇಳುವ ಮೊದಲೇ. ಅಲೆಲೆ ಅದೆಷ್ಟು ಬುದ್ಧಿವಂತ ಕಣೋ ನೀನು, ಒಂದು ಸಲ ಹೇಳಿದರೆ ನೆನಪಿಟ್ಟುಕೊಂಡಿದ್ಯಾ ಎಂದರು ಅನಸೂಯ. ಅಜ್ಜಿ ನೀವು ಎಲ್ಲ ಬಾರಿಗೆ ಹೋಗಿದ್ರಾ ಪಪ್ಪನ ಜೊತೆಗೆ ಎಂದು ಮುದ್ದಾಗಿ ಕೇಳಿದ ಸಮರ್ಥ್. ಮೊಮ್ಮಗನ ಬಾಯಲ್ಲಿ ಬಾರ್ ಅನ್ನುವುದು ಕೇಳಿ ಅಯ್ಯೋ ರಾಮ, ಏನೋ ಶಾಸ್ತ್ರಿ ಇದು ಎಂದರು ಶಂಕರಶಾಸ್ತ್ರಿಗಳು ಮಗನ ದುರುಗುಟ್ಟಿ ನೋಡಿ. ಅವನಿಗೆ ಫಾರಿನ್ ಅನ್ನೋಕೆ ಬರಲ್ಲ, ಅದಕ್ಕೆ ಬಾರ್ ಅಂತಾನೆ. ಪಪ್ಪ ಎಲ್ಲಿದ್ದಾರೆ ಅಂದಾಗ ಬೇರೆ ಊರಲ್ಲಿ ಅಂದರೆ ಫಾರಿನ್ನಲ್ಲಿ ಅಂತ ಹೇಳಿದಾಳೆ ಇವನಮ್ಮ, ಅದಕ್ಕೆ ಅವನು ಬಾರ್ ಅಂತಾನೆ ಎಂದು ಮಗನ ಮಾತು ತಿದ್ದಿ ಹೇಳಿದ ಶಾಸ್ತ್ರಿ. ಮಗನ ಮಾತು ಕೇಳಿ ನಿಟ್ಟುಸಿರು ಬಿಟ್ಟ ಶಂಕರಶಾಸ್ತ್ರಿಗಳು, ಒಳ್ಳೆ ದಿನ ನೋಡ್ತೀನಿ, ಸೊಸೆಯನ್ನು ಮನೆ ತುಂಬಿಸಿಕೊಳ್ಳೋಣ, ಹಾಗೆ ಅಲ್ಲ ಒಂದು 4 ಜನ ಕರೆದು ಮದುವೆ ಮಾಡಿಸಿ ಎಂದರು. ಅದೆಲ್ಲ ಏನೂ ಬೇಕಾಗಿಲ್ಲ, ಈಗ ಹೇಗಿದೆಯೋ ಹಾಗೇ ಇರಲಿ ಎಂದ ನರಸಿಂಹಶಾಸ್ತ್ರಿ. ತೆಪ್ಪಗೆ ನಿಂತ್ಕೊಂಡು ನಾನು ಹೇಳಿದ್ದು ಮಾಡು ಸಾಕು, ಈಗ ನೀನು ಮಾಡಿರೋದೇ ಬೇಕಾದಷ್ಟು ಇದೆ ಎಂದು ರೇಗಿದರು ಶಂಕರಶಾಸ್ತ್ರಿಗಳು. ಶಾಸ್ತ್ರಿಗಳೇ, ನಿಮ್ಮ ಮಾತಿಗೆ ನಮ್ಮ ಒಪ್ಪಿಗೆ ಕೂಡ ಇದೆ ಎನ್ನುತ್ತಾ ಮನೆಯೊಳಗೆ ಬಂದರು ಅರುಂಧತಿ ಅಜ್ಜಿ. ಆಗಷ್ಟೇ ಮನೆ ಬಾಗಿಲಿಗೆ ಬಂದವರಿಗೆ ಒಳಗಿನ ಮಾತುಕತೆ ಕಿವಿಮೇಲೆ ಬಿದ್ದಿತ್ತು. ಹಾಗಲ್ಲ ಎನ್ನುವ ಶಾಸ್ತ್ರಿಯ ದುರುಗಟ್ಟಿ ನೋಡಿದ ಅನಸೂಯ ಅವರು, ಸುಮ್ಮನೆ ಹ್ಞೂ ಅನ್ನು ಶಾಸ್ತ್ರಿ ಎಂದು ಗದರಿದರು. ಸೌಭಾಗ್ಯ ಅವರು ಸೀದಾ ಹೋಗಿ ಅನಸೂಯ ಅವರ ಮುಂದೆ ನಿಂತು ಮೊಮ್ಮಗನನ್ನು ನೋಡಿ ಕೈಚಾಚಿದರೆ, ಅಜ್ಜಿ ನೀನು ಅಲ್ಲಿಂದ ಬಂದ್ಯಾ ಎಂದು ಮುದ್ದಾಗಿ ಕೇಳಿದ ಸಮರ್ಥ್. ಅವನ ಮಾತು ಕೇಳಿ ಎಲ್ಲ ಗೊಂದಲದಿಂದ ಅವನ ನೋಡಿದರೆ, ಬಹುಶಃ ಹಳ್ಳಿ ಅಂದಿರಬೇಕು ಅವನು ಎಂದು ಮಗನ ಮಾತು ತಿದ್ದು ಹೇಳಿದ ಶಾಸ್ತ್ರಿ. ಹ್ಞೂ ಕಣೋ ಬಂಗಾರ, ಬಂದೆ ಎಂದು ಅವನ ಎತ್ತಿಕೊಂಡು ಮುದ್ದಾಡಿದರು ಸೌಭಾಗ್ಯ. ಮಮ್ಮ ಎಲ್ಲಿ, ನನಗೆ ಬೈತಾರೆ ಇವತ್ತು ಎಂದು ಮುಖ ಸಣ್ಣದಾಗಿಸಿ ಹೇಳಿದ ಸಮರ್ಥ್. ನಿನಗೆ ಯಾರೂ ಬೈಯಲ್ಲ ಮಗನೇ, ನಿನ್ನಪ್ಪ ಇರೋವಾಗ ನಿನಗೆ ಯಾರು ಬೈತಾರೆ ಹೇಳು ಎಂದು ಮಗನ ಎತ್ತಿಕೊಂಡು ಕೇಳಿದ ಶಾಸ್ತ್ರಿ. ನಿಜವಾಗ್ಲೂ ಬೈಯಲ್ಲ ಅಲ್ವಾ ಮಮ್ಮ ಎಂದು ಮತ್ತೆ ಕೇಳಿದ ಮಗನ ಮಾತಿಗೆ ಇಲ್ಲ ಎಂದು ತಲೆ ಆಡಿಸಿದ ಶಾಸ್ತ್ರಿ. ಮುಂದೆ ಕತೆ ಹೇಗಿದೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.